ವೀಕ್ಷಕರೇ, ಕಲಿ ಮತ್ತು ಕಲ್ಕೀಚ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಕರ್ನಾಟಕದ ಇತಿಹಾಸದಲ್ಲಿ ಎಂದೂ ನಡೆಯದ ಒಂದು ಕ್ರೀಡಾ ಆಯೋಜನೆಯಲ್ಲಿ ಒಂದು ಅತ್ಯಂತ ಕೆಟ್ಟ ದುರ್ಘಟನೆ ನಡೆದು ಹೋಗಿದೆ. ಈ ದುರ್ಘಟನೆಯಲ್ಲಿ ಕರ್ನಾಟಕ ರಾಜ್ಯದ ಮತ್ತು ಇತರ ರಾಜ್ಯದ ಒಬ್ಬ ವ್ಯಕ್ತಿಯೂ ಸಹ ಮೃತಪಟ್ಟಿದ್ದಾರೆ. ಈ ಘೋರ ಅನ್ಯಾಯಕ್ಕೆ ಕಾರಣರು ಯಾರು, ಯಾಕೆ, ಏನು ಎಂಬುದು ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾನ್ಯ ಸಿದ್ದರಾಮಯ್ಯನವರೇ, ನೀವೇ ತಪ್ಪು ಮಾಡ್ತಿದ್ದೀವಿ ಅಂತ ನಿಮ್ಗೆ ಅನಿಸ್ಲೇ ಇಲ್ವಾ? ನೀವು RCB ತಂಡವ್ರನ್ನ ಸನ್ಮಾನ ಮಾಡಿಬಿಟ್ರೆ ನಿಮ್ಗೆ ಒಳ್ಳೆಯ ಹೆಸರು ಬಂದ್ಬಿಡ್ತಿತ್ತ? ಈಗ ಬಂದ್ಬಿಟ್ಟಿದೆಯಾ ನಿಮಗೆ? ಖಂಡಿತ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಮಾಡಿದ್ದೇ ಮಹಾನ್ ತಪ್ಪು. ನೀವು 4 ಗಂಟೆಗೆ ನಿಮಗೆ ಮಾಹಿತಿ ಬಂದಿದೆ 4 ಜನ ಆಗಲೇ ಮೃತಪಟ್ಟಿದ್ದಾರೆ ಅಂತ. ನೀವು ಇನ್ನೂ ಸನ್ಮಾನ ಸಮಾರಂಭ ವಿಧಾನಸೌಧ ಮುಂದಗಡೆ ಮಾಡ್ತಾನೇ ಇದ್ದೀರಾ. ಆ ಮಾಹಿತಿನ ಕೇಳು. ಇದು ಮಹಾ ತಪ್ಪಲ್ಲವೇ? ಅಪರಾಧವಲ್ಲವೇ? ಎಡವಟ್ಟಲ್ಲವೇ? ಆಯಿತು ಸ್ವಾಮಿ, ಅಲ್ಲಿ ಸನ್ಮಾನ ಮುಗಿದ ನಂತರ ನಿಮಗೆ ಇಲ್ಲಿ ಕ್ರೀಡಾಂಗಣದಲ್ಲಿ ಸನ್ಮಾನ ಸಮಾರಂಭ ನಡೀತಿದೆ, ಹಾಗೂ ನಿಮಗೆ ಮಾಹಿತಿ ಬರಲಿಲ್ಲವೇ 7 ಮಂದಿ ಸಾವಾಗಿದೆ ಎಂದು? ಒಟ್ಟಿನಲ್ಲಿ ಸಿದ್ದರಾಮಯ್ಯನವರೇ, ನಿಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು, ನಾವು ಮಾಡಿದ ಸನ್ಮಾನ ಸಮಾರಂಭ ಅಂತ ಮಾಡಬೇಕು ಅಂತ ಹೋಗಿ ಅನ್ಯಾಯವಾಗಿ 11 ಜನರ ಪ್ರಾಣ ತೆಗೆದುಬಿಟ್ರಿ. ಒಟ್ಟಿನಲ್ಲಿ ಕೊಲೆಗಡಕ ಸರ್ಕಾರ ಎಂದು ನೀವು ಖಚಿತವಾಗಿ ಪಡಿಸ್ಕೊಬಿಟ್ರಿ. ಇದೆಲ್ಲ ಬೇಕಿತ್ತಾ? ಇದು ಬೇಕಾ ನಿಮಗೆ ಸಿದ್ದರಾಮಯ್ಯನವರೇ? ಹೋಗಲಿ ಸಿದ್ದರಾಮಯ್ಯನವರೇ, ನೀವು ಜನತೆಗೋಸ್ಕರ ನೀವು ಸನ್ಮಾನ ಸಮಾರಂಭ ಮಾಡಬೇಕಾಗಿತ್ತು. ಆದರೆ ನಿಮ್ಮ ಆಸುಪಾಸಿನಲ್ಲಿ ಮಂತ್ರಿವರಿಯರು, ಅವ್ರ ಮಕ್ಕಳು, ಮೊಮ್ಮಕ್ಕಳು, ಅಧಿಕಾರಿ ವರ್ಗಗಳ ಮಕ್ಕಳು, ಮೊಮ್ಮಕ್ಕಳು, ಸಂಬಂಧಿಕರೇ ಕೂತಿರಲಿಲ್ಲ ಸ್ವಾಮಿ. ಇದು ಒಂದು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮವೇ? ಇದು ಬೇಕಾಗಿತ್ತ ನಿಮಗೆ? ಅಲ್ಲ ಮುಖ್ಯಮಂತ್ರಿಗಳೇ, ಸಿದ್ದರಾಮಯ್ಯನವರೇ, ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನಿಮಗೂ ಸ್ವಲ್ಪ ಏನಾದರೂ ಮಾನವೀಯತೆ ಅನ್ನೋದು ಇದೆಯಾ ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಮನಸ್ಸಿನಲ್ಲಿ? ಈ ರೀತಿ ಹೇಳಿಕೆ ಕೊಡ್ತಿರಲ್ಲ. ನಾವು ಕಾರ್ಯಕ್ರಮ ಮಾಡ್ದೋ, ಚೆನ್ನಾಗಿ ಮಾಡ್ದೋ, ಅಲ್ಲಿ ಯಾಕೆ ಮಾಡಲಿಲ್ಲ ಅಂತ ಹೇಳ್ತಿರಲ್ರಿ. ಭದ್ರತಾ ವ್ಯವಸ್ಥೆ ನೀಡಬೇಕು, ಅದು ನಿಮ್ಮ ಕರ್ತವ್ಯ, ನಿಮ್ಮ ಸರ್ಕಾರದ ಪೊಲೀಸ್ ಕರ್ತವ್ಯ ಅಲ್ವಾ ಸ್ವಾಮಿ? ವೀಕ್ಷಕರೇ, ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಒಂದು ದುರ್ಘಟನೆ ಸಂಭವಿಸಿದಾಗ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯಾವುದೇ ರಾಜ್ಯದ ಮುಖ್ಯಮಂತ್ರಿ ನಗುನಗುತ್ತ ಹೇಳಿಕೆಯನ್ನು ನೀಡಬಾರದು. ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು, ಈ ಸಿದ್ದರಾಮಯ್ಯ ಎಂಬ ಮುಖ್ಯಮಂತ್ರಿ ನಗ್ತಾ ಹೇಳಿಕೆ ಕೊಟ್ಟಿದ್ದಾರೆ. 35,000 ಜನ ಬರೋ ಜಾಗದಲ್ಲಿ 2-3 ಲಕ್ಷ ಬಂದ್ಬಿಟ್ರು, ಏನು ಮಾಡೋಕ್ಕಾಗುತ್ತೆ ಅಂತ ನಗ್ತಾ ಹೇಳಿಕೆ ಕೊಟ್ಟಿದ್ದಾರೆ. ಇಂಥ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಬೇಕಾ? ಉಡಾಫೆ ಮುಖ್ಯಮಂತ್ರಿಯವರೇ, ಜವಾಬ್ದಾರಿತನದ ಹೇಳಿಕೆ ನೀಡಲು ನಿಮಗೆ ಮನಸ್ಸಿಗೆ ಹೇಳಿಕೆ ಕೊಡ್ತಾರೆ, ನಗ್ತಾ ಹೇಳಿಕೆ ಕೊಡ್ತಾರಲ್ಲ. ನೀವು ಏನು ಮಾಡೋಕ್ಕಾಗುತ್ತೆ ನೋಡಿ ತೆಗೆದಿ. ನೀವು ಹೆಂಗೆ ನಗ್ತಾ ಇದ್ದೀರಾ ಅಂದರೆ ಏನೋ ಸಾಧನೆ ಮಾಡಿಬಿಟ್ಟಿದ್ದೀವಿ ಅಂತ. ಏನು ಸಾಧನೆ ಮಾಡಿದ್ದೀರಾ ನೀವು? ಅನ್ಯಾಯವಾಗಿ 11 ಜನರ ಸಾವಿಗೆ ಕಾರಣಕರ್ತರಾಗ್ಬಿಟ್ಟಿದ್ದೀರಾ ನೀವು. ನಿಮಗೆ ಗೊತ್ತಿರಲಿಲ್ವಾ ಎಷ್ಟು ಫ್ಯಾನ್ಸ್ ಬರ್ಬೋದು, ಅಭಿಮಾನಿಗಳು ಬರ್ಬೋದು? ಬರೀ RCB ತಂಡಕ್ಕೆ ಕರ್ನಾಟಕ ರಾಜ್ಯದ ಅಭಿಮಾನಿಗಳಷ್ಟೇ ಅಲ್ಲ, ಹೊರ ರಾಜ್ಯಗಳಲ್ಲೂ ಇದ್ದಾರೆ. ಅಷ್ಟೇ ಯಾಕೆ, ಇಡೀ ವಿಶ್ವದಲ್ಲಿಯೇ ಒಂದು ಫ್ಯಾನ್ ಬೇಸ್ ಇರೋ ಒಂದು ತಂಡ ಅಂದರೆ ಅದು ನಮ್ಮ RCB ತಂಡ. ನೋಡಿ ಮುಖ್ಯಮಂತ್ರಿಗಳೇ, ಅಲ್ಲಿ ಅಭಿಮಾನಿಗಳು, ಜನತೆಗಳು ಮರ ಏರಿ ಕೂಳ್ತವ್ರೆ. ಆ ಮರ ಬಿದ್ದೋದ್ರೆ ಏನು ಮಾಡ್ತೀರಾ? ನಿಮ್ಗೆ ಗೊತ್ತಿರಲಿಲ್ವಾ ಇಷ್ಟೊಂದು ಜನ ಬರ್ತಾರೆ ಅಂತ? ಒಲಿ ನಿಮ್ಮ ಪೊಲೀಸ್ ಇಲಾಖೆ ನಿಮ್ಮ ಹಿಡಿತದಲ್ಲೇ ಇದೆ. ಗುಪ್ತಚರ ಇಲಾಖೆ ಪ್ರತಿನಿತ್ಯ ರಾಜ್ಯದಲ್ಲಿ ಆಗೋ ಅನ್ಯಾಯ ಅಥವಾ ಏನೇ ಇದ್ರು ಯಾವುದೇ ವಿಷಯವನ್ನು ನಿಮಗೆ ಪ್ರತಿನಿತ್ಯ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಈ ಅಪ್ಡೇಟ್ ಮಾಡಿಲ್ವಾ ನಿಮಗೆ ಗುಪ್ತಚರ ಇಲಾಖೆ? ನಿಜಕ್ಕೂ ನಿಮಗೆ ನಾಚಿಕೆ ಆಗ್ತಿಲ್ವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ? ಈ ರೀತಿಯ ಬಾಲಿಶ ಹೇಳಿಕೆ, ಬಾಲಕರು, ಈ ಚಿಕ್ಕ ಮಕ್ಕಳು ಆಟ ಆಡೋದ್ರು ಆ ರೀತಿ ಹೇಳಲ್ಲ, ಅಯ್ಯೋ ಅಂತ ಕೊರಗ್ತಾವು. ನೀವು ನೋಡಿ ಏನಂತ ಹೇಳಿದ್ದೀರಾ? ಯಾರು ಏನು ಮಾಡೋಕ್ಕಾಗುತ್ತೆ ಅಂತ ನಗ್ತಾ ಹೇಳಿಕೆ ಕೊಟ್ಟಿದ್ದೀರಾ. ಆ ನಗ್ತಾ ಹೇಳಿಕೆ ಕೊಡ್ಬೋದಾ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ, ದೊರೆಯಾಗಿ? ಈ ರೀತಿ ನೀವು ಮಾಡ್ತಾ ಹೋದರೆ ಹೇಗೆ? ವೀಕ್ಷಕರೇ,
ಈ ದುರಂತಕ್ಕೆ ಕಾರಣಕರ್ತ ನಾಲ್ಕು ಕಾರಣವಿದೆ. ಒಂದು ರಾಜ್ಯ ಸರ್ಕಾರ, ಮತ್ತೊಂದು ಪೊಲೀಸ್ ಭದ್ರತಾ ವೈಫಲ್ಯದ ಇಲಾಖೆ, ಮತ್ತು ಏನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಸಂಸ್ಥೆ ಮತ್ತು RCBಯ ಮ್ಯಾನೇಜ್ಮೆಂಟ್ ಟೀಮ್. ಈ 4 ಸಂಸ್ಥೆಗಳು. ಇಲ್ಲಿ ರಾಜ್ಯವನ್ನು ನಾನು ಸಂಸ್ಥೆ ಎಂದೇ ಪರಿಗಣಿಸಿದ್ದೇನೆ, ಬೇಕು ಅಂತಲೇ ಸಂಸ್ಥೆ ಎಂದು ಪರಿಗಣಿಸಿದ್ದೇನೆ. ಇನ್ನು KSA ಅವರು ಬರೀ ಅವ್ರದ್ದು ಜಾಗ ಬಿಟ್ಕೊಟ್ಬಿಡ್ತಾರೆ. ಒಂದು ಉದಾಹರಣೆಗೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ. ಅವ್ರು ಏನಿದೆ ಅವ್ನ ಸ್ಟೇಡಿಯಂನ ಪೊಲೀಸ್ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿಕೊಡ್ತಾರೆ. ಯಾಕಂದರೆ ಭದ್ರತಾ ದೃಷ್ಟಿಯಿಂದ ಒಂದು ಸ್ಥಳವನ್ನು ಪೊಲೀಸ್ ಇಲಾಖೆಯೇ ನೋಡಿಕೊಳ್ಬೇಕು. ಯಾಕೆಂದರೆ ಪೊಲೀಸ್ ಇಲಾಖೆ ಭದ್ರತೆ ಕೊಟ್ಟಾಗ ಏನು ಜಾಗದ ಅಥವಾ ಒಂದು ಸಂಸ್ಥೆ ಕಾರ್ಯಕ್ರಮದ ಆಯೋಜಕರು ಅವರಿಗೆ ಭದ್ರತಾ ಶುಲ್ಕವನ್ನು ಪೊಲೀಸ್ ಇಲಾಖೆಗೆ ನೀಡಿರುತ್ತಾರೆ. ಈ ಕ್ರೀಡಾಂಗಣದ ಸುತ್ತಲೂ 16 ಗೇಟ್ಗಳಿದೆ. ಈ 16 ಗೇಟ್ಗಳಲ್ಲಿ ಎಲ್ಲ ಗೇಟನ್ನು ಓಪನ್ ಮಾಡಿ, ಅಂದರೆ ಒಳ ಪ್ರವೇಶ ಬಿಡಲು 12 ಗಂಟೆ 11 ಗಂಟೆಗೆ ಪ್ರಾರಂಭ ಮಾಡಿದ್ದಾರೆ. ಈ ರೀತಿಯ ದುರಂತರ ಆಗ್ತಾ ಇರಲಿಲ್ಲ. ಆದರೆ ಇವರು ಒಳಕ್ಕೆ ಬಿಡಲು ಶುರು ಮಾಡಿದಾಗಲೇ 3 ಗಂಟೆ, ಅಷ್ಟರೊಳಗಾಗಲೇ 1-2 ಲಕ್ಷ ಜನ ಬಂದು ಕೂತ್ಕೊಂಡಿದ್ರು. ಅದರೊಳಗೂ ಕ್ರೀಡಾಂಗಣ ತುಂಬೋದೇ 30,000. ಇವರು ಹೆಂಗೆ ಬಿಟ್ಟರು ಒಳಗಡೆ ಅಂತ. ಅದು ಬಿಟ್ಟಿದ್ದೇ 3 ಗೇಟ್ ಓಪನ್ ಮಾಡಿಬಿಡ್ತಾ ಇದ್ರು ಒಳಗಡೆ. ಇನ್ನು 16 ಗೇಟ್ ಏನು ಮಾಡ್ತಾಯಿದ್ರು, ಇನ್ನು 15 ಗೇಟ್ ಏನು ಮಾಡ್ತಾಯಿದ್ರು. ಅಲ್ಲಿ ಯಾವುದೇ ವ್ಯವಸ್ಥಿತವಾದ ಒಂದು ಬ್ಯಾರಿಕೇಡ್ ಇರಲಿಲ್ಲ. ಒಬ್ಬರ ಮೇಲೆ ನುಗ್ತಾಯಿದ್ರು. ಅಲ್ಲಿ ಇನ್ನೇನು ಮಾಡ್ತಾಯಿದ್ರು. ಅದ್ರ ಜೊತೆಗೆ ಅತಿ ಮುಖ್ಯವಾಗಿ ಅಂದರೆ ಏನು ಪೊಲೀಸ್ ಭದ್ರತೆಯವರು ಅವ್ರು ಪೊಲೀಸ್ ಲಾಠಿ ಚಾರ್ಜ್ ಮಾಡಿದ್ರು. ಆ ಲಾಠಿ ಚಾರ್ಜ್ಗೆ ಜನರು ಒಬ್ಬರ ಮೇಲೆ ಬಿದ್ದು ಓಡೋಕೆ ಸ್ಟಾರ್ಟ್ ಮಾಡಿದ್ರು. ಆಗ ಸ್ಟಾರ್ಟ್ ಆಗಿತ್ತು ನೋಡಿ. ಎಲ್ಲಿ ಒಬ್ಬರ ಮೇಲೆ ಒಬ್ಬರು ಬಿದ್ದರೋ ಅಲ್ಲಿ ನಾನು ತಪ್ಪಿಸ್ಕೊಳ್ಳೋಕ್ಕೆ ನೀನು ತಪ್ಪಿಸ್ಕೊಳ್ಳೋಕ್ಕೆ ನಾನು ಎಂಬಂತೆ ಒಬ್ಬರ ಮೇಲೆ ಒಬ್ಬರು ತುಳಿತ ಉಂಟಾಗಿ ಸ್ಥಳದಲ್ಲಿಯೇ 4 ಜನ ಮೃತವನ್ನು ಪಟ್ಟಿದ್ದಾರೆ. ಇನ್ನು ಏನು RCB ಮ್ಯಾನೇಜ್ಮೆಂಟ್ ಇದೋ RCB ಮ್ಯಾನೇಜ್ಮೆಂಟು ಸಹ ತಪ್ಪಿದೆ. 3ನೇ ತಾರೀಕು RCB ತಂಡ ವಿಜಯೋತ್ಸವ ಆಚರಿಸಿ ಬೆಂಗಳೂರಿಗೆ ಅಭಿಮಾನಿಗಳನ್ನು ಕಾಣಲು ಬರುತ್ತೇವೆ ಎಂದಾಗ ಅದಕ್ಕೂ ಮುಂಚೆ ಇವರು 2 ದಿವಸ ಸ್ಟಾಪ್ ಮಾಡಿ ನಂತರ ಆಯೋಜನೆ ಮಾಡಿದ್ದರೆ ಈ ದುರ್ಗತಿ ಬರ್ತಾ ಇರಲಿಲ್ಲ. ಹೋಗಲಿ, RCB ಮ್ಯಾನೇಜ್ಮೆಂಟ್ಗೆ ದುಡ್ಡು ಮಾಡೋದೊಂದೇ ಗುರಿ. ಇಲ್ಲಿರೋ ಜನತೆಯ ಜೀವವನ್ನು ಪಣಕ್ಕಿಟ್ಟು ಅವರು ದುಡ್ಡಲ್ಲಿ ಮನೆ ಕಟ್ಕೋತಾ ಇದ್ದಾರೆ. ಇದಕ್ಕೆ ಇವರೂ ಸಹ RCB ಮ್ಯಾನೇಜ್ಮೆಂಟು ಸಹ ಹೊಣೆ ಆಗಿದೆ. ಮತ್ತು ನಮ್ಮ ಏನು ಭದ್ರತಾ ಪೊಲೀಸ್ ವ್ಯವಸ್ಥೆಯೂ ಸಹ, ಯಾಕಂದರೆ ಭದ್ರತಾ ಇಲಾಖೆಯವರಿಗೆ ಕರ್ನಾಟಕದಲ್ಲಿ ನಡೆಯೋ ಬಹುತೇಕ ಎಲ್ಲ ಚಿತ್ರಣವೂ ಪಿನ್ ಟು ಪಿನ್ ಅವರಿಗೆ ಮಾಹಿತಿ ಸಿಗ್ತಾ ಇರ್ತದೆ. ಎಷ್ಟು ಬರ್ಬೋದು, ಒಂದಿಷ್ಟು ಏನೇನು ಆಗ್ಬೋದು ಎಲ್ಲವನ್ನು ಆ ಗುಪ್ತಚರ ಇಲಾಖೆ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಯುತ್ತಾ ಹೋಗುತ್ತದೆ. ಆದರೆ ಇಲ್ಲಿ ಭದ್ರತಾ ವೈಫಲ್ಯವೂ ಸಹ ಕಾಣ್ತಾ ಇದೆ. ವೀಕ್ಷಕರೇ, ಕೊನೆಯದಾಗಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತದ ಪ್ರಮಾದದಿಂದ ಒಬ್ಬ ನಿರ್ಮಲ ಮನಸ್ಸಿನ ಅಭಿಮಾನಿಗಳು 17 ಜನ ಮೃತಪಟ್ಟಿದ್ದಾರೆ ಮತ್ತು 47 ಮಂದಿ ಗಾಯಗೊಂಡಿದ್ದಾರೆ. ಈ 11 ಮಂದಿಯ ಮನೆಯವರಿಗೆ ಆ ದೇವರು ದುಃಖವನ್ನು ಭರಿಸುವ ಶಾಂತಿ ಕೊಡಲೆಂದು ಮತ್ತು 11 ಮಂದಿಗೆ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವು ಹಾರೈಸೋಣ, ದುಃಖಿಸೋಣ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.